ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ಇವತ್ತು ಇಲ್ಲಿ ವರ್ಚಗಲ್ ಊರಿನಲ್ಲಿರ್ತಕ್ಕಂತಹ ಮಾರುತೇಶ್ವರನ ಒಂದು ಭೇಟಿಗಾಗಿ ಬಂದಿರುವಂಥ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ಬಳ್ಳಿ ನನಗೆ ಕಾಣಿಸ್ತು. ಈ ಬಳ್ಳಿಯನ್ನು ಹಲವಾರು ಬಾರಿ ನೋಡಿದ್ದೆ, ಆದರೆ ಇವತ್ತು ಇದರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಜನಪದ ಆಗಿರ್ಬೋದು ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಆಚಾರ ವಿಚಾರಗಳಾಗಿರ್ಬೋದು, ಇವೆಲ್ಲವೂ ಸಹಿತ ವೈಜ್ಞಾನಿಕತೆಯಿಂದ ಕೂಡಿರುವಂಥದ್ದು. ಯಾವ ಸಹಿತ ಮೌಢ್ಯದಿಂದ ಆಗಿರ್ಬೋದು ಅಥವಾ ಸುಮ್ಮನೆ ಯಾವುದಕ್ಕೂ ಹೆಸರಿಡುವುದಾಗಿರ್ಬೋದು ಅಥವಾ ಸುಮ್ಮನೆ ಯಾವುದನ್ನು ಆಚರಣೆ ಮಾಡೋದಾಗಿರ್ಬೋದು ನಮ್ಮ ಸಂಸ್ಕೃತಿಯಲ್ಲಿಲ್ಲ. ಎಲ್ಲದಕ್ಕೂ ಒಂದು ಅತ್ಯಂತ ಅದ್ಭುತವಾದಂತಹ ವೈಜ್ಞಾನಿಕ ಸತ್ಯ ಇರುವಂಥದ್ದು. ಇವತ್ತು ಅಂಥದೇ ಒಂದು ಶ್ರೇಷ್ಠವಾದಂತಹ ಔಷಧಿ ಸಸ್ಯವನ್ನು, ನಮ್ಮ ಜನಪದದಲ್ಲಿ ಹಾಸುಹೊಕ್ಕಾಗಿರುವಂಥ ಔಷಧಿ ಸಸ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ, ನನ್ನ ಹಿಂದೆ ಕಾಣ್ತಾ ಇರುವಂಥದ್ದು ಬೃಹತ್ತಾಗಿ ಬೆಳೆದಿರ್ತಕ್ಕಂತಹ, ನಾವೆಲ್ಲರೂ ಕರಿತಕ್ಕಂತಹ ತೊಟ್ಟಲು ಬಳ್ಳಿ ಅಂಥೇಳಿ ಕರೆಯುವಂಥ ಒಂದು ಬಳ್ಳಿದು. ಇದನ್ನು ಸಂಸ್ಕೃತದಲ್ಲಿ ವ್ಯಾಘ್ರಣಕಿ ಅಂಥೇಳಿನೂ ಕರೀತಾರೆ, ಗೃದ್ರಣಕಿ ಅಂತ ಕರೀತಾರೆ. ಇಲ್ಲಿ ಮುಳ್ಳುಗಳು ಕಾಣ್ತಾ ಇರುವಂಥದ್ದನ್ನು ತಾವು ನೋಡಿರ್ಬೋದು. ವ್ಯಾಘ್ರಣಕಿ ಅಂತಂದರೆ ಹುಲಿ ಉಗುರಿನಂತಹ ಒಂದು ಮುಳ್ಳುಗಳನ್ನು ಹೊಂದಿರತಕ್ಕಂಥದ್ದು ವ್ಯಾಘ್ರಣಕಿ, ಗೃದ್ರಣಕಿ ಅಂತ ಕರೀತಾರೆ. ವೈಜ್ಞಾನಿಕ ಹೆಸರು ಕ್ಯಾಪ್ಸಾರಿಸ್ ಜಲಿನ್ಕಾ ಅಂಥೇಳಿ, ಕ್ಯಾಪ್ಸಾರಿಸ್ ಜಲಿನ್ಕಾ ಅಂಥೇಳಿ. ಇಲ್ಲಿ ಹೇಳಕ್ಕೆ ಹೊರಟಿರುವಂಥದ್ದು ಏನು ಅಂತಂದರೆ, ಇದರ ಒಂದು ಕನ್ನಡದ ಹೆಸರು ತೊಟ್ಟಲು ಬಳ್ಳಿ ಅಂಥೇಳಿ. ಯಾಕೆ ಇದನ್ನು ತೊಟ್ಟಲು ಬಳ್ಳಿ ಅಂಥೇಳಿ ಕರೀತಾರೆ ಅಂತಂದರೆ, ಒಂದು ಬಳ್ಳಿಯನ್ನು ಸರಿಯಾಗಿ ಉಪಯೋಗ ಮಾಡುವುದರಿಂದ ಮನೆಯಲ್ಲಿ ತೊಟ್ಟಿಲು ತೂಗುವುದು ಗ್ಯಾರಂಟಿ ಅಂತಂದರೆ, ಅದರ ಅರ್ಥ ಮಕ್ಕಳಾಗದೇ ಇರುವಂತಹ ದಂಪತಿಗಳು ಇದರ ಸೇವನೆ ಮಾಡುವುದರಿಂದ ಅವರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳು ಎಲ್ಲ ಇರುವಂಥದ್ದು. 12ನೇ ಶತಮಾನದಲ್ಲಿ ರಚಿಸಲಾದಂತಹ ಷೋಡಲ ನಿಘಂಟುವಿನಲ್ಲಿ ಈ ಒಂದು ವ್ಯಾಘ್ರಣಕಿ ಅಥವಾ ಗೃದ್ರಣಕಿಯನ್ನು, ಈ ಒಂದು ತೊಟ್ಟಲು ಬಳ್ಳಿಯನ್ನು ಲಕ್ಷ್ಮಣಾದಿ ಗಣದಲ್ಲಿ ಹೇಳಿರುವಂಥದ್ದು. ಲಕ್ಷ್ಮಣಾದಿ ಗಣದಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಔಷಧಿಗಳು ಯಾವ್ಯಾವಪ್ಪ ಅಂತಂದರೆ 68 ಥರನಾದಂಥ ಔಷಧಿಗಳು ಬರ್ತವೆ. ಅವು ಯಾವುವು ಅಂತಂದರೆ ಲಕ್ಷ್ಮಣ ಆಗಿರ್ಬೋದು, ಶತಾವರಿ ಆಗಿರ್ಬೋದು, ಗೋರಖಮುಂಡಿ ಆಗಿರ್ಬೋದು, ಆಮೇಲೆ ಈ ಒಂದು ತೊಟ್ಟಲು ಬಳ್ಳಿ ವ್ಯಾಘ್ರಣಕಿ ಆಗಿರ್ಬೋದು. ಇವೆಲ್ಲವೂ ಸಹಿತ ಮಕ್ಕಳಾಗದೇ ಇರೋ ಬಂಜೆತನ ನಿವಾರಣೆ ಮಾಡುವಂತಹ ಶ್ರೇಷ್ಠ ಔಷಧಿಗಳು. ಇದರ ಉಪಯುಕ್ತ ಭಾಗಗಳು ಯಾವ್ಯಾವಪ್ಪ ಅಂತಂದರೆ ಎಲೆ, ಬೇರು ಹಾಗೂ ಕಾಯಿ. ಆದ್ದರಿಂದ ನಮ್ಮ ಒಂದು ಅಭಿವೃದ್ಧಿ ನೆಪದಲ್ಲಿ ನಾವು ಇಂತಹ ಒಂದು ದಿವ್ಯ ಔಷಧಿಗಳನ್ನು ನಾಶ ಮಾಡಬಾರ್ದು. ಅವುಗಳನ್ನ ರಕ್ಷಣೆ ಮಾಡೋದ್ರ ಮುಖಾಂತರ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದ್ರ ಕಡೆ ನಾವು ಗಮನ ಹರಿಸಬೇಕು. ಈ ಒಂದು ಬಳ್ಳಿಯ ಇನ್ನಿತರ ಉಪಯೋಗಗಳು ಏನು ಅಂತಂದರೆ, ಇದು ಕ್ಷಯರೋಗ ನಿವಾರಕ, TB ಅಂತ ಹೇಳಿ ಕರಿಬೋದು, ಅಥವಾ ಕ್ಷಯರೋಗ ಅಂತೇನು ಕರಿತೀವಿ ನಾವು, ಅದನ್ನು ನಿವಾರಿಸುವುದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪರಿಣಾಮವನ್ನು ಬೀರಬಲ್ಲದು. ಅದರ ಜೊತೆಗೆ ದೀರ್ಘಕಾಲೀನ ಕೆಮ್ಮು ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಆಮೇಲೆ ದೀರ್ಘಕಾಲೀನ ಚರ್ಮ ರೋಗಗಳಲ್ಲಿಯೂ ಸಹಿತ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು. ಅದರ ಜೊತೆಗೆ ಸಂದುವಾತ ಇರುವಂಥ ಅಂತಂದ್ರೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಏನು ಕರಿತೀವಿ, ಅದರಲ್ಲಿಯೂ ಸಹಿತ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದು. ಒಟ್ಟಾರೆಯಾಗಿ ನಮ್ಮ ಜನಪದದಲ್ಲಿ ಉಲ್ಲೇಖವಾಗಿರುವಂತಹ ಈ ಒಂದು ಔಷಧಿ ಸಸ್ಯ ಅತ್ಯಂತ ಶ್ರೇಷ್ಠ ಔಷಧಿ ದ್ರವ್ಯಗಳಲ್ಲಿ ಒಂದು. ಈ ಒಂದು ಔಷಧ ಸಸ್ಯದ ಇನ್ನೂ 2-3 ವಿಧದ ಇನ್ನೂ 2-3 ಜಾತಿಯ ಸಸ್ಯಗಳು ಸಹಿತ ನಮ್ಮ ಸುತ್ತಮುತ್ತಲು ಕಂಡುಬರುವಂಥದ್ದು. ಮತ್ತಷ್ಟು ಇದೇ ತೆರನಾದಂತಹ ಅದ್ಭುತ ಔಷಧಿ ಸಸ್ಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.